ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ತುಮಕೂರಿನ ಇಬ್ಬರು ವಿದ್ಯಾರ್ಥಿಗಳು. ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ 20ನೇ ಸ್ಥಾನಕ್ಕೆ ಕುಸಿದ ತುಮಕೂರು. ಕಳೆದ ಮಾರ್ಚ್ ಏಪ್ರಿಲ್ನಲ್ಲಿ ನಡೆದಿದ್ದ 10ನೇ ತರಗತಿ ಪರೀಕ್ಷಾ ಫಲಿತಾಂಶ ಇಂದು ಹೊರಬಿದ್ದಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಥಮ ಸ್ಥಾನ ಸಿಕ್ಕರೆ ಉಡುಪಿ ಜಿಲ್ಲೆ 2ನೇ ಸ್ಥಾನವನ್ನ ಪಡೆದುಕೊಂಡ್ರೆ ಉತ್ತರ ಕನ್ನಡ ಜಿಲ್ಲೆ 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು ಫಲಿತಾಂಶದಲ್ಲಿ ಕಲಬುರಗಿ ಕೊನೆಯ ಸ್ಥಾನವನ್ನ ಗಳಿಸಿದೆ. ಶೈಕ್ಷಣಿಕ ನಗರಿ ಎಂದೇ ಖ್ಯಾತಿ ಪಡೆದಿರುವ ತುಮಕೂರು ಜಿಲ್ಲೆ 20ನೇ ಸ್ಥಾನಕ್ಕೆ ಕುಸಿದಿದೆ. ಕಳೆದ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 16ನೇ ಸ್ಥಾನದಲ್ಲಿದ್ದ ತುಮಕೂರು ಜಿಲ್ಲೆ ಈ ಬಾರಿ 67.03% ಫಲಿತಾಂಶ ಗಳಿಸಿ 20ನೇ ಸ್ಥಾನಕ್ಕೆ ಕುಸಿದಿರುವುದು ಬೇಸರದ ಸಂಗತಿಯಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಒಟ್ಟು 22 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನು ಪಡೆಯುವ ಮೂಲಕ ಪ್ರಥಮ ಸ್ಥಾನವನ್ನ ಗಳಿಸಿದ್ದಾರೆ. ಅದರಲ್ಲಿ ತುಮಕೂರಿನ ಇಬ್ಬರು ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನು ಪಡೆದು ಟಾಪರ್ ಆಗಿದ್ದಾರೆ. ತುಮಕೂರಿನ ಚೇತನ ವಿದ್ಯಾಮಂದಿರದ ಮೊಹಮ್ಮದ್ ಮಸ್ತರ್ ಆದಿಲ್ ವಿದ್ಯಾರ್ಥಿ 625ಕ್ಕೆ 625 ಅಂಕಗಳನ್ನು ಪಡೆದು 8ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಮಧುಗಿರಿ ತಾಲೂಕಿನ ಚಿರಾಕ್ ಪಬ್ಲಿಕ್ ಶಾಲೆಯ ಯಶ್ವಿತಾ ರೆಡ್ಡಿ ಎಂಬ ವಿದ್ಯಾರ್ಥಿನಿ ಔಟ್ ಆಫ್ ಔಟ್ ಪಡೆದು 21ನೇ ರ್ಯಾಂಕ್ ಪಡೆದು ರಾಜ್ಯಕ್ಕೆ ಕೀರ್ತಿಯನ್ನ ತಂದಿದ್ದಾರೆ. ತುಮಕೂರು ಜಿಲ್ಲೆಯ ಎಸ್ಎಸ್ಎಲ್ಸಿ ಫಲಿತಾಂಶ ಕಳೆದ ಬಾರಿಗಿಂತ ಕಡಿಮೆಯಾಗಿದ್ದು 16ನೇ ಸ್ಥಾನದಿಂದ 20ನೇ ಸ್ಥಾನಕ್ಕೆ ಕುಸಿದಿದೆ. ಜಿಲ್ಲೆಯಲ್ಲಿ ಒಟ್ಟು 20,452 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಅದರಲ್ಲಿ 13,709 ಮಂದಿ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಈ ಮೂಲಕ ಜಿಲ್ಲೆಗೆ 67.03% ಫಲಿತಾಂಶ ಸಿಕ್ಕಿದ್ದು 20ನೇ ಸ್ಥಾನಕ್ಕೆ ಫಲಿತಾಂಶ ಕುಸಿದಿದೆ. ಇನ್ನು ಚೇತನ ವಿದ್ಯಾಮಂದಿರದ ಮೊಹಮ್ಮದ್ ಮಸ್ತರ್ ಆದಿಲ್ 625ಕ್ಕೆ 625 ಅಂಕವನ್ನ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಿದ್ದು, ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಸಿಹಿ ತಿನಿಸಿ ಸಂಭ್ರಮಿಸಿದ್ರು. ಇತ್ತ ಮಗನ ಸಾಧನೆಗೆ ಪೋಷಕರು ಸಂತಸಗೊಂಡು ಭಾವುಕರಾದ್ರು. ಈ ವೇಳೆ ಮಾತನಾಡಿದ ಟಾಪರ್ ವಿದ್ಯಾರ್ಥಿ ಮೊಹಮ್ಮದ್ ಮಸ್ತರ್ ಆದಿಲ್ 620 ಅಂಕ ಬರುವ ನಿರೀಕ್ಷೆ ಇತ್ತು. ಆದರೆ 625 ಅಂಕ ಬಂದಿದ್ದು ಖುಷಿಯಾಗಿದೆ. ಈ ಯಶಸ್ಸಿಗೆ ನಮ್ಮ ಪೇರೆಂಟ್ಸ್ ಹಾಗೂ ಟೀಚರ್ಸ್ ಸಪೋರ್ಟ್ ಕಾರಣ ಅಂತ ವಿದ್ಯಾರ್ಥಿ ಸಂತಸವನ್ನ ವ್ಯಕ್ತಪಡಿಸಿದ್ರು. 620 ಬರ್ತೀನಿ ಅಂದ್ಕೊಂಡಿದ್ದೆ, 625 ಗೊತ್ತು. 620 ಅಂತಿತ್ತು. ಖುಷಿ ಆಗ್ತಿತ್ತು. ಮನೆಯಲ್ಲಿ ಪ್ರೋತ್ಸಾಹ ಹೇಗಿತ್ತು? ಮನೆಯಲ್ಲಿ ಸಪೋರ್ಟ್ ಮಾಡ್ತಿದ್ರು, ನೀನು ತೆಗಿಬೋದು ಅಂತ. ಅದು ತಗೊಂಡು ನಾನು ಓದ್ತಿದ್ದೆ. ಸರಿಯಾಗಿ ಅವ್ರು ಜಾಸ್ತಿ ನಮಗೆ ಅಪ್ಲಿಕೇಶನ್ ಲೆವೆಲಲ್ಲಿ ಹೆಲ್ಪ್ ಮಾಡ್ತಿದ್ರು. ಬರೀ ಬುಕ್ಸ್ ಅಂತ ಅಲ್ಲ, ಟ್ಯೂಷನ್ ಹೋಗ್ತಿರ್ಲಿಲ್ಲ, ಸ್ಕೂಲಲ್ಲೇ ಇಲ್ಲ. ಹೇಗಿರುತ್ತೆ ಈಗ ಮಾರ್ಕ್ಸ್ ತಗೋಬೇಕಂದ್ರೆ ಏನು ಮಾಡಬೇಕು ಬೇರೆ ಸ್ಟೂಡೆಂಟ್ಸ್? ಅದೇ ನಾವು ಬುಕ್ಗಿಂತ ಜಾಸ್ತಿ ಅಪ್ಲಿಕೇಶನಲ್ಲಿ ಓದಬೇಕು. ಅಂದರೆ ನಾವು ಅದು ಡೇ ಟು ಡೇ ಲೈಫಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೇಕು, ಆವಾಗಲೇ ಆಗೋದು. ಇನ್ನು ಚೇತನ ವಿದ್ಯಾಮಂದಿರದ ವಿದ್ಯಾರ್ಥಿ ರಾಜ್ಯಕ್ಕೆ ಟಾಪರ್ ಆಗಿದ್ದಕ್ಕೆ ಪೋಷಕರು, ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರ ವೃಂದ ಸಂತಸ ವ್ಯಕ್ತಪಡಿಸಿದ್ದು, ಮೊಹಮ್ಮದ್ ಮಸ್ತರ್ ಆದಿಲ್ ಹೆಚ್ಚು ಅಂಕ ಪಡೆದು ಶಾಲೆಗೆ ಕೀರ್ತಿಯನ್ನ ತಂದಿದ್ದು, ವಿದ್ಯಾರ್ಥಿ ಹೇಗೆಲ್ಲ ಪರೀಕ್ಷಾ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದ ಅಂತ ಅಭಿಪ್ರಾಯವನ್ನ ಹಂಚಿಕೊಂಡ್ರು. ನಮ್ಮ ಹುಡುಗ ಸ್ಟೇಟ್ ಟಾಪರ್ ಆಗೋದಕ್ಕೆ ಎಂಟೈರ್ ಚೇತನ ವಿದ್ಯಾಮಂದಿರ ಸ್ಕೂಲಿಂದ ಹೈಸ್ಕೂಲಿಂದ ನನಗೆ ತುಂಬ ಧನ್ಯವಾದಗಳು. ಸ್ಪೆಷಲಿ ನಮ್ಮ ಪ್ರಿನ್ಸಿಪಲ್ ಸರು, ಎಂಟೈರ್ ಸ್ಟಾಫು ಅವರೆಲ್ಲ ತುಂಬ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟರು. ಫ್ರಮ್ 8th, 9th, 10th ಒಳ್ಳೆ ಟೀಚರ್ ಸ್ಟಾಫು, ಒಳ್ಳೆ ಸೀನಿಯರ್ ಟೀಚರ್ ಸ್ಟಾಫ್, ವೆರಿ ಕೋಆಪರೇಟಿವ್ ವಿತ್ ದ ಫ್ಯಾಮಿಲಿ. ಸರ್ವೋದಯ ಶಿಕ್ಷಣ ಸಂಸ್ಥೆ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ ಚೇತನ ವಿದ್ಯಾಮಂದಿರ ಪ್ರೌಢಶಾಲೆ ಇದುವರೆಗೆ ಸೆಕೆಂಡ್ ರ್ಯಾಂಕಿಂದ ಮುಂದಿನ ರ್ಯಾಂಕ್ಗಳನ್ನು ಪಡ್ಕೊಂಡಿತ್ತು. ಈ ವರ್ಷ ಫಸ್ಟ್ ರ್ಯಾಂಕ್ ಪಡ್ಕೊಂಡಿರ್ತಕ್ಕಂಥದ್ದು, ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಪಡ್ಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ತುಂಬ ಹೆಮ್ಮೆಯ ಸಂಗತಿಯಾಗಿದೆ. ಇದಕ್ಕೆ ಇಲ್ಲಿನ ಅಧ್ಯಾಪಕ ವರ್ಗ ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಸಹಕಾರ, ಅವ್ರು ಕೊಟ್ಟಿರ್ತಕ್ಕಂಥ ಸಹಕಾರ ಮತ್ತು ಅವರ ಹುಡುಗನ ತಂದೆ ತಾಯಿಗಳು ಕೊಟ್ಟಿರ್ತಕ್ಕಂಥ ಸಹಕಾರ, ಪೋಷಕರ ಸಹಕಾರ ಇದೆಲ್ಲ ಕಾರಣ ಆಗಿದೆ. ಅದಲ್ಲದೆ ಫಸ್ಟ್ ರ್ಯಾಂಕ್ ಅಲ್ಲದೆ ಟಾಪ್ 10 ರ್ಯಾಂಕ್ಸಲ್ಲಿ ಇನ್ನೂ 4 ರ್ಯಾಂಕ್ಗಳು ನಮ್ಮ ಈ ಒಂದು ಚೇತನ ವಿದ್ಯಾಮಂದಿರ ಪಡ್ಕೊಂಡಿದೆ. ನಮ್ಮ ಶಾಲೆಯಲ್ಲಿ ಮೊಹಮ್ಮದ್ ಮಸ್ತೂರ್ ಆದಿಲ್ ಅನ್ನುವಂಥ ವಿದ್ಯಾರ್ಥಿ ಪ್ರಥಮ ರ್ಯಾಂಕ್ ಬಂದಿದ್ದಾನೆ ರಾಜ್ಯಕ್ಕೇನೆ. ಅವನು ಮೊದಲಿನಿಂದಲೂ ತುಂಬ ಚೆನ್ನಾಗಿ ಓದ್ತಾ ಇದ್ದ ಮತ್ತು ಅವನಿಗೆ ಅವನ ತಂದೆ ತಾಯಿಗಳ ಸಪೋರ್ಟು ತುಂಬ ಚೆನ್ನಾಗಿದೆ. ಮತ್ತು ಶಾಲೆಯಲ್ಲೂ ಅಷ್ಟೇ ಯಾವತ್ತೂ ಯಾವುದೇ ರೀತಿಯಲ್ಲೂ
ಅವನು ಬೇರೆ ರೀತಿ ಯಾವುದೇ ಚಟುವಟಿಕೆಗಳಲ್ಲಿ ಅವನು ತನ್ನನ್ನು ತೊಡಗಿಸ್ಕೊಳ್ಳೇ ಇಲ್ಲ ಅವನು. ಅಂದರೆ ಅವನು ಅಕಾಡೆಮಿಕ್ಕು ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಬಿಟ್ಟರೆ ಇನ್ಯಾವುದೇ ರೀತಿ ಅವನ ಬಿಹೇವಿಯರ್ ಇದರಲ್ಲಿ ತುಂಬ ಚೆನ್ನಾಗಿದ್ದ ಅವನು. ಜೊತೆಗೆ ಅವನ ವಿಶೇಷ ಏನು ಅಂತ ಹೇಳಿದ್ರೆ, ಯಾವಾಗಲೂ ನಮ್ಮಲ್ಲಿ ರ್ಯಾಂಕ್ ಕೊಡ್ತೀವಿ ನಾವು ಪ್ರತಿ ಟೆಸ್ಟ್ ಆದಮೇಲೆ. ಆ ರ್ಯಾಂಕಲ್ಲಿ ಪ್ರತಿ ಸಾರಿನೂ ಒಂದಲ್ಲ ಒಂದು ರ್ಯಾಂಕಲ್ಲಿ ಇರ್ತಾ ಇದ್ದ ಅವನು. ಚೇತನ ವಿದ್ಯಾಮಂದಿರ ಸುಮಾರು 1988ರಿಂದ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ 1992ರಲ್ಲಿ ಹೈಸ್ಕೂಲ್ ಪ್ರಾರಂಭ ಆಯಿತು. ಆವಾಗ ಆ ವರ್ಷವೇ ನಮ್ಮಲ್ಲಿ 100% ಬಂತು ರಿಸಲ್ಟು. ಅದನಂತರ ಒಂದು 2-3 ವರ್ಷ ಆದಮೇಲೆ ನಮ್ಮಲ್ಲಿ ರ್ಯಾಂಕ್ ಬಂತು. ಆ ರ್ಯಾಂಕ್ ಸುಮಾರು 4-5 ವರ್ಷ ಕಂಟಿನ್ಯೂ ಆಯಿತು. ಈ ವರ್ಷ ಫಸ್ಟ್ ರ್ಯಾಂಕ್ ಬಂದಿರೋದು ಇದೇ ಫಸ್ಟು ನಮಗೆ. ಅದು ಇದರಲ್ಲಿ ಕಾಲೇಜಲ್ಲಿ ಭಾಳ ವರ್ಷ ಬಂದಿದೆ, 10% ರಿಸಲ್ಟು ಬಂದಿದೆ. ನಮ್ಮಲ್ಲೂ 10% ರಿಸಲ್ಟ್ ಬೇಕಾದಷ್ಟು ಬಂದಿದೆ. ಈ ವರ್ಷ ಬಂದಿರತಕ್ಕಂಥದ್ದು ನಮಗೆ ಹೆಮ್ಮೆ ಆಗಿದೆ ಹೈಸ್ಕೂಲ್ನಲ್ಲಿ. ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಈಗ ಒಂದು ಎಜುಕೇಷನ್ ಸ್ಟೇಜ್ನಲ್ಲಿ ಪರ್ಸೆಂಟೇಜ್ ಜಾಸ್ತಿ ಬರಬೇಕಾಗಿದ್ದರೆ, ಮಕ್ಕಳು ಗಿಲಾಟೆ ಆಗಬೇಕಾಗಿದ್ದರೆ ಅದು 4 ಜನ ಮುಖ್ಯ ಕಾರಣರಾಗಿರ್ತಾರೆ. ಅದರಲ್ಲಿ ಟೀಚರ್ಸ್ ಅವರು ಶ್ರದ್ಧೆಯಿಂದ ಕೆಲಸ ಆದಮೇಲೆ ಏನೂ ಬರೋದಿಲ್ಲ. ವರದ ನಾಡು ಮಧುಗಿರಿಯ ವಿದ್ಯಾರ್ಥಿನಿಗೆ ಒಲಿದ ವಿದ್ಯಾಲಕ್ಷ್ಮಿ. ಬರದ ನಾಡು ಅಂತಲೇ ಫೇಮಸ್ ಆಗಿರೋ ಮಧುಗಿರಿ ತಾಲೂಕಿನ ಚಿರಾಕ್ ಪಬ್ಲಿಕ್ ಶಾಲೆಯ ಯಶ್ವಿತಾ ರೆಡ್ಡಿ 625ಕ್ಕೆ 625 ಅಂಕವನ್ನ ಪಡೆಯುವ ಮೂಲಕ ರಾಜ್ಯಕ್ಕೆ 21ನೇ ಸ್ಥಾನವನ್ನ ಪಡೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಅಲ್ಲದೆ ಮಧುಗಿರಿ, ಶಿರಾ, ಪಾವಗಡ, ಕೊರಟಗೆರೆ ತಾಲೂಕುಗಳಿಗೆ ಟಾಪರ್ ಆಗಿ ಹೊರಹೊಮ್ಮಿದ್ದ ಯಶ್ವಿತಾ ರೆಡ್ಡಿಗೆ ಶಾಲಾ ಆಡಳಿತ ಮಂಡಳಿ ಹಾಗೂ ಪೋಷಕರು ಕೇಕ್ ಕತ್ತರಿಸಿ ವಿದ್ಯಾರ್ಥಿನಿಗೆ ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸಿದ್ರು. ನಾನು ಯಾವುದೇ ಟ್ಯೂಷನ್ಗೆ ಹೋಗದೆ ಮನೆಯಲ್ಲಿ ಕೂತು ಓದ್ತಾ ಇದ್ದೆ. ಸ್ಕೂಲ್ನಲ್ಲಿದ್ದ ಟೀಚರ್ಸ್ ಹಾಗೂ ಪೇರೆಂಟ್ಸ್ ಸಪೋರ್ಟ್ನಿಂದ ಈ ರ್ಯಾಂಕ್ ಪಡೆಯಲು ಸಾಧ್ಯ ಆಯಿತು ಅಂತ ವಿದ್ಯಾರ್ಥಿನಿ ಯಶ್ವಿತಾ ರೆಡ್ಡಿ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ರು. ಪೇರೆಂಟ್ಸ್ ಇಂದನೂ ತುಂಬಾ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಸೊ ನನಗೋಸ್ಕರ, ನನ್ನ ಎಜುಕೇಷನ್ಗೋಸ್ಕರನೇ ಅವರು ಇಷ್ಟು ವರ್ಷ ಇಲ್ಲಿದ್ರು. ಅದ್ಬಿಟ್ಟು ಬೇರೆ ಏನು ಇಂಟೆನ್ಷನ್ ಇರಲಿಲ್ಲ ಅವರಿಗೆ. ಇಲ್ಲಿ ಇದ್ದಿದ್ದಕ್ಕೆ ಕಾರಣನೇ ನನ್ನ ಎಜುಕೇಷನ್ನು. ಸೊ ಅಲ್ಲಿ ಇದ್ದಿದ್ದಕ್ಕೂ ನನ್ನ ಮಾರ್ಕ್ಸ್ಗೂ ಅವ್ರಿಗೆ ತುಂಬ ಸ್ಯಾಟಿಸ್ಫೈ ಆಗಿದೆ. ಇವತ್ತು ನನ್ನ ಮಾರ್ಕ್ಸ್ ಎಲ್ರಿಗೂ ಖುಷಿ ತಂದಿದೆ. ಅವರೆಲ್ಲ ಖುಷಿ ಪಡೋದು ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ. ನಾನು ಹೊರಗಡೆ ಟ್ಯೂಷನ್ಸ್ಗೆ, ಕೋಚಿಂಗ್ ಕ್ಲಾಸಸ್ಗೆಲ್ಲ ಎಲ್ಲೂ ಹೋಗ್ತಾ ಇರಲಿಲ್ಲ, ಮನೆಯಲ್ಲೇ ಕೂತು ಓದ್ತಾ ಇದ್ದೆ. ಯಾವ ಥರ ಓದಬೇಕು, ಏನೇನು ಓದಬೇಕು ಅಂತ ಟೀಚರ್ಸೇ ಪ್ಲ್ಯಾನ್ ಮಾಡಿ ಕೊಟ್ಟರು. ಇನ್ನು ತಮ್ಮ ಶಾಲೆಯ ವಿದ್ಯಾರ್ಥಿನಿ ರಾಜ್ಯಕ್ಕೆ ಟಾಪರ್ ಆಗಿದ್ದಕ್ಕೆ ಶಾಲಾ ಹೆಡ್ ಮಾಸ್ಟರ್ ಹಾಗೂ ಪೋಷಕರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. 625 ಸ್ಟೇಟ್ ಫಸ್ಟ್ ರ್ಯಾಂಕು ಏನು ಬಂದಿದೆ, ಇದು ಆಶ್ಚರ್ಯವಾದ ಏನಲ್ಲ. ನಮಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಬರ್ಬೋದು ಅಂತ. ಅದೇ ಥರ ಅವಳು ನಮ್ಮ ನಂಬಿಕೆನ ಉಳಿಸ್ಕೊಂಡಿದ್ದಾಳೆ, ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ದೇವರು ಅವಳಿಗೆ ಆಯುರ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ, ಅವಳು ಎಲ್ಲೇ ಇರಲಿ, ಚೆನ್ನಾಗಿ ಇರಲಿ, ಈ ಶಾಲೆನ ಮರಿಬಾರ್ದು ನೀವು ಅಂತ ಕೇಳ್ತಾ, ಈ ಶಾಲೆಯಲ್ಲಿ ಪ್ರತಿಯೊಂದು ಓದೋದಕ್ಕೆ ಏನು ಅಟ್ಮಾಸ್ಫಿಯರ್ ಇರಬೇಕು ಆ ಒಂದು ಒಳ್ಳೆಯ ವಾತಾವರಣವನ್ನು ನಾವು ನಿರ್ಮಿಸ್ಕೊಟ್ಟಿದ್ದೇವೆ. ಮಕ್ಕಳು ಅದನ್ನು ಬಳಸ್ಕೋಬೇಕು ಅಷ್ಟೇ. ಎಲ್ಲ ರೀತಿಯಲ್ಲೂ ನಮ್ಮ ಟೀಚರ್ಸಿಂದ ಹಿಡಿದು ಮ್ಯಾನೇಜ್ಮೆಂಟ್ ಕಡೆಯಿಂದ ಹಿಡಿದು ಅವರ ಫ್ರೆಂಡ್ಸು, ಅವರು ಪ್ರತಿಯೊಬ್ಬರೂ ಇಲ್ಲಿ ಆ ಒಂದು ವಾತಾವರಣ ಇದೆ. ಶೈಕ್ಷಣಿಕ ನಗರಿ ಅಂತ ಹೆಸರುವಾಸಿಯಾಗಿರೋ ತುಮಕೂರು ಜಿಲ್ಲೆಯ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ ಕಳೆದ ಬಾರಿಗಿಂತ ಕಡಿಮೆ ಫಲಿತಾಂಶ ಸಿಕ್ಕಿದೆ. 16ನೇ ಸ್ಥಾನದಲ್ಲಿದ್ದ ತುಮಕೂರು ಜಿಲ್ಲೆ 20ನೇ ಸ್ಥಾನಕ್ಕೆ ಕುಸಿದಿದ್ದು, ಈ ಬಗ್ಗೆ ತುಮಕೂರು ಜಿಲ್ಲಾ ಶಿಕ್ಷಣ ಇಲಾಖೆ ಗಮನ ಹರಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಾದರೂ ಜಿಲ್ಲೆಯ ಫಲಿತಾಂಶ ಹೆಚ್ಚಾಗುವ ನಿಟ್ಟಿನಲ್ಲಿ ಶಾಲಾ ಶಿಕ್ಷಕರು, ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಣ ಇಲಾಖೆ ಹೆಚ್ಚಿನ ಶ್ರಮ ವಹಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.